ಅನೇಕ ಮನೆಗಳಲ್ಲಿ ಮಕ್ಕಳು ದೊಡ್ಡವ್ರಿಗೆ ಮರ್ಯಾದೆನೇ ಕೊಡೋದಿಲ್ಲ. ಇವ್ರ ಶಾಲೆಯಲ್ಲಿ ಏನು ಕಲ್ತ್ಕೊಂಡ್ಬರ್ತಾರೆ ಅಂತ ಕಂಪ್ಲೇಂಟ್ ಮಾಡುವಂಥ ತಂದೆ ತಾಯಿಗಳನ್ನು ನಾವು ನೋಡಿದ್ದೇವೆ. ಆದರೆ ಆ ಮನೆ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ತಂದೆ ತಾಯಿಗಳು ಆ ಮಕ್ಕಳ ಶಾಲಾ ಟೀಚರ್ಗಳ ಬಗ್ಗೆ ಮಾತಾಡಬೇಕಾದ್ರೆ, ಅಥವಾ ಅವರ ಮನೆಯ ಬೇರೆಯವ್ರ ಬಗ್ಗೆ ಮಾತಾಡಬೇಕಾದ್ರೆ, ಅವರ ಫ್ಯಾಮಿಲಿ ಡಾಕ್ಟರ್ ಬಗ್ಗೆ ಮಾತಾಡಬೇಕಾದ್ರೆ ಅವರನ್ನು ಏಕವಚನದಲ್ಲಿ ಸಂಬೋಧಿಸ್ತಾ ಇರ್ತಾರೆ. ಅವರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇರ್ತಾರೆ. ಇದನ್ನು ಇತ್ತೀಚೆಗೆ ನಾನು ಎಲ್ಲ ಕಡೆ ಗಮನಿಸ್ತಾ ಇದ್ದೇನೆ. ನಾವು ಯಾವಾಗ ಮಕ್ಕಳ ಟೀಚರ್ಗಳಿಗೆ ಬೆಲೆ ಕೊಡೋದನ್ನು, ಅವರಿಗೆ ಗೌರವ ಕೊಡೋದನ್ನು ತಂದೆ ತಾಯಿ ಕಲ್ತ್ಕೊಳ್ಳೋದಿಲ್ವೋ, ಮಕ್ಕಳು ಕೂಡ ಅವರ ಮೇಸ್ಟರನ್ನು, ಅಧ್ಯಾಪಕರನ್ನು ಅದೇ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಅವರೂ ಕೂಡ ಅಧ್ಯಾಪಕರಿಗೆ ಮರ್ಯಾದೆ ಕೊಡೋದಿಲ್ಲ. ಅಧ್ಯಾಪಕರು ಹೋಗಲಿ, ತಂದೆ ತಾಯಿಗೂ ಕೂಡ ಮರ್ಯಾದೆ ಕೊಡೋದನ್ನು ಅವ್ರು ಬಿಟ್ಟು ಬಿಡ್ತಾರೆ. ಎಲ್ಲದರ ಬಗ್ಗೆ ಅವ್ರಿಗೊಂದು ಉಡಾಫೆ ಹುಟ್ಟಿಬಿಡತ್ತೆ. ಆದ್ದರಿಂದನೇ ನಾವು ಮೊದಲು ಎಲ್ಲರಿಗೂ ಸಲ್ಲಬೇಕಾದಂಥ ಗೌರವವನ್ನು, ಮರ್ಯಾದೆಯನ್ನು ಕೊಟ್ಟು ಮಾತನಾಡಿಸಿ ನಮ್ಮ ನಡವಳಿಕೆಯಲ್ಲೂ ಅದನ್ನು ತೋರಿಸಿದಾಗ ನಮ್ಮ ಮಕ್ಕಳು ನಾವು ಹೇಳೋದನ್ನು ಕೇಳೋದಿಲ್ಲ, ನಾವು ಮಾಡೋದನ್ನು ನೋಡ್ತಾರೆ, ಮತ್ತು ಅವರು ಕೂಡ ಅವರ ಜೀವನದಲ್ಲಿ ಅದನ್ನು ಅಳವಡಿಸ್ಕೋತಾರೆ. ನಮ್ಮ ಮನೆಯಲ್ಲಿ ಮಕ್ಕಳ ನಡವಳಿಕೆ ಸರಿಯಾಗಿಲ್ಲ ಅಂದರೆ ಮೊದಲು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ನಡವಳಿಕೆ ಸರಿಗಿದೆಯಾ ಅಂತ ಗಮನಿಸ್ಕೋಬೇಕು.